ಇನ್ನು ಪುಲ್ವಾಮಾದಲ್ಲಿ ನಡೆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಡಾಕ್ಟರ್ ಶಾಹೀನ್ ಕೈವಾಡ ಏನಾದರೂ ಇತ್ತ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಶಂಕಿತೆ ಉಗ್ರ ವೇದ್ಯೆಯ ಮತ್ತೊಂದು ಕರಾಳ ಮುಖ ಬಯಲಾಗ್ತಾ ಇದೆ. ಪುಲ್ವಾಮಾ ಮಾಸ್ಟರ್ ಮೈಂಡ್ ಪತ್ನಿ ಜೊತೆಯಲ್ಲಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುಲ್ವಾಮಾ ಮಾಸ್ಟರ್ ಮೈಂಡ್ ಉಮರ್ ಫಾರೂಕ್ ಏನಿದ್ದಾನೆ, ಈತನ ಜೊತೆಗೆ ಸಂಪರ್ಕ ಇತ್ತು. ಉಮರ್ ಫಾರೂಕ್ ಪತ್ನಿ ಅಫೀರಾ ಬೇಬಿ ಜೊತೆಯಲ್ಲಿ ನಂಟು ಹೊಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಸೂದ್ ಅಜರ್ ಸೋದರಳಿಯ ಉಮರ್ ಫಾರೂಕ್, ಮಸೂದ್ ಅಜರ್ನ ಸೋದರಳಿಯ ಈತ. ಪುಲ್ವಾಮಾ ದಾಳಿ ನಂತರದ ಎನ್ಕೌಂಟರ್ನಲ್ಲಿ ಉಮರ್ ಹತನಾಗಿದ್ದಾನೆ. ಆತನನ್ನು ಹೊಡೆದುಹಾಕಲಾಗಿದೆ. ಉಗ್ರಪಡೆಯ ಪ್ರಮುಖ ನಾಯಕಿಯಾಗಿರುವಂತಹ ಮಹಿಳಾ ಉಗ್ರಪಡೆಯ ಪ್ರಮುಖ ನಾಯಕಿ ಅಫೀರಾ ಬೇಬಿ ಆಗಿದ್ದಾರೆ. 2 ತಿಂಗಳ ಹಿಂದೆ ಹೊಸದಾಗಿ ಒಂದು ಮಹಿಳಾ ಘಟಕ ಆರಂಭ ಮಾಡಿದ್ದಾರೆ ಮಸೂದ್ ಅಜರ್. ದೆಹಲಿ ಸ್ಫೋಟ ಆಗೋದಕ್ಕಿಂತ ಮುಂಚೆ ವಾರಗಳ ಮೊದಲು ಒಂದು ಮಹಿಳಾ ಉಗ್ರ ಪಡೆ ಸೇರಿದ್ರು ಬೇಬಿ. ಜಾಗತಿಕ ಉಗ್ರ ಮಸೂದ್ ಅಜರ್ ಅವರ ತಂಗಿ ಸಾದಿಯಾ ಜೊತೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ವೈದ್ಯೆಯಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಮಹಿಳಾ ಉಗ್ರ ಪಡೆ ಜಮಾತ್ ಉಲ್ ಮೊಮಿನಾತ್ ಅನ್ನುವಂತಹ ಸಂಘಟನೆಯ ಸ್ಥಾಪನೆ ಹೊಣೆ ಹೊತ್ಕೊಂಡಿದ್ದಾರೆ. ಉಗ್ರ ಪಡೆ ಸ್ಥಾಪನೆ ಮಾಡಿ ಅದಕ್ಕೆ ಮಹಿಳೆಯರನ್ನು ನೇಮಕ ಮಾಡಿಕೊಳ್ಳುವ ಹೊಣೆ ಕೂಡ ಈ ಮಹಿಳೆ ಮೇಲೆ ಇತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ತನಿಖೆ ಮುಂದುವರಿತಾ ಇದೆ. ಹೀಗಾಗಿ ತನಿಖಾಧಿಕಾರಿಗಳು ಇನ್ಯಾವ ವಿಚಾರಗಳನ್ನು ಬೆಳಕಿಗೆ ತರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಉಗ್ರರ ತರಬೇತಿ ಕೇಂದ್ರವಾಗಿದ್ದ ಅಲ್ ಫಲಾಹ್ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಕೇಂದ್ರ ಸ್ಥಾನವಾಗಿತ್ತು ಈ ವಿವಿ ಅಂತ ಗೊತ್ತಾಗ್ತಾ ಇದೆ. ವಿಶ್ವವಿದ್ಯಾಲಯಕ್ಕೆ ನೋಟಿಸ್ ನೀಡಿದೆ ನ್ಯಾಕ್ ತಂಡ. ಈಗ ವಿವಿ ವೆಬ್ಸೈಟ್ನಲ್ಲಿ ಮಾನ್ಯತೆ ಬಗ್ಗೆ ತಪ್ಪು ಮಾಹಿತಿಗಳನ್ನು ಇವರು ಹಾಕ್ಕೊಂಡಿದ್ದಾರೆ. ತಮ್ಮ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ನಲ್ಲಿ ಮಾನ್ಯತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸುಳ್ಳು ಮಾಹಿತಿಗಳನ್ನು ಹಾಕ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ವಿಶ್ವವಿದ್ಯಾಲಯದ ಫಂಡ್ ಬಗ್ಗೆ ತನಿಖೆ ಕೂಡ ಆರಂಭ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಹಣಕಾಸಿನ ನೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಾ ಇದೆ. ಜೊತೆಗೆ ಹಣದ ವ್ಯವಹಾರ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇವರ ಒಂದು ಟರ್ನ್ ಓವರ್ ಏನು, ವಿದ್ಯಾರ್ಥಿಗಳು ಕಟ್ಟುವಂತಹ ಫೀಸ್ ಏನಿದೆ, ಅದರಿಂದ ಬರುವಂತಹ ದುಡ್ಡೆಷ್ಟು, ಎಷ್ಟು ಪ್ರಾಫಿಟ್ಟು, ಜೊತೆಗೆ ಹೊರಗಿನಿಂದ ಬರುವಂತಹ ಒಂದು ಫಂಡ್ ಏನಿದೆ, ಡೊನೇಷನ್ಗಳೇನಿದ್ದಾವೆ, ಅದರ ಬಗ್ಗೆಯೂ ಕೂಡ ಈಗ ತನಿಖೆಗೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಒಂದು ತನಿಖೆಯಲ್ಲಿ ಯಾವೆಲ್ಲ ಸತ್ಯಾಂಶಗಳು ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಜೊತೆಗೆ ಹಣಕಾಸಿನ ಒಂದು ನೆರವನ್ನು ಕೊಟ್ಟವರ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು ಈಗ.